2026 ಏಪ್ರಿಲ್ 5 ಭಾನುವಾರ ಐಪಿಎಲ್ನಲ್ಲಿ ಒಂದು ಮಹತ್ವದ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಐಪಿಎಲ್ನ 19ನೇ ಆವೃತ್ತಿಯ ಶುರುವಿನಲ್ಲೇ ಈ ಪಂದ್ಯ ತುಂಬಾನೇ ಮಹತ್ವ ಪಡೆದುಕೊಂಡಿದೆ. ಪ್ಲೇಆಫ್ಗೆ ಅರ್ಹತೆ ಪಡೆಯೋ ರೇಸ್ನಲ್ಲಿ ಎರಡೂ ತಂಡಗಳು ತಮ್ಮ ಬಲ ಪ್ರದರ್ಶಿಸಿ ಅಮೂಲ್ಯ ಅಂಕಗಳನ್ನು ಗಳಿಸೋಕೆ ಸಿದ್ಧವಾಗಿವೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಈ ಸೀಸನ್ನಲ್ಲಿ ಇನ್ನೂ ಗೆಲುವು ಸಿಕ್ಕಿಲ್ಲ. 2026 ಐಪಿಎಲ್ನ ತಮ್ಮ ಮೊದಲ ಗೆಲುವನ್ನು ದಾಖಲಿಸೋಕೆ ಅವರು ಈ ಪಂದ್ಯಕ್ಕೆ ಇಳಿಯುತ್ತಿದ್ದಾರೆ. ಅವರ ಐಪಿಎಲ್ ಪಯಣ ಶುರುವಾಗಿದ್ದೇ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ತವರಿನಲ್ಲಿ ಸೋಲೋದರ ಮೂಲಕ. ಹಾಗಾಗಿ ಹೈದರಾಬಾದ್ನಲ್ಲಿರೋ ಈ ಅವೇ ಗೇಮ್ ಅವರಿಗೆ ಕಮ್ಬ್ಯಾಕ್ ಮಾಡೋಕೆ ಒಂದು ತುಂಬಾನೇ ಮುಖ್ಯವಾದ ಅವಕಾಶ. ತಂಡ ಮತ್ತೆ ಚೇತರಿಸಿಕೊಂಡು ಲೀಗ್ ಟೇಬಲ್ನಲ್ಲಿ ಮೇಲೆ ಬರಲು ಹಾಗೂ ಸೀಸನ್ನ ಆರಂಭದಲ್ಲೇ ಹಿಂದೆ ಬೀಳದಂತೆ ತಮ್ಮ ಸಾಮರ್ಥ್ಯ ತೋರಿಸಬೇಕಿದೆ. ಇನ್ನೊಂದೆಡೆ ಸನ್ರೈಸರ್ಸ್ ಹೈದರಾಬಾದ್ ತಮ್ಮ ತವರಿನ ಅಂಗಳದಲ್ಲಿ ಆಡುತ್ತಿದ್ದು, ಇತ್ತೀಚೆಗೆ ಪಡೆದ ಗೆಲುವಿನಿಂದ ಬಂದಿರೋ ಹುಮ್ಮಸ್ಸನ್ನು ಮುಂದುವರಿಸೋಕೆ ನೋಡುತ್ತಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಮೊದಲ ಪಂದ್ಯ ಸೋತ ಮೇಲೆ ಎಸ್ಆರ್ಎಚ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿ 65 ರನ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು. ಈ ಗೆಲುವು ತಂಡಕ್ಕೆ ಒಂದು ಮುಖ್ಯವಾದ ಮೊಮೆಂಟಮ್ ಕೊಟ್ಟಿದೆ. ಅದನ್ನ ಸೂಪರ್ ಜೈಂಟ್ಸ್ ವಿರುದ್ಧವೂ ಮುಂದುವರಿಸೋಕೆ ಅವರು ಪ್ರಯತ್ನಿಸುತ್ತಾರೆ. ಎರಡೂ ಫ್ರಾಂಚೈಸಿಗಳಿಗೆ ಈ ಪಂದ್ಯ ತುಂಬಾನೇ ಮುಖ್ಯ. ಯಾಕಂದ್ರೆ ಐಪಿಎಲ್ನ ಲೀಗ್ ಪ್ಲಸ್ ಪ್ಲೇಆಫ್ ಫಾರ್ಮ್ಯಾಟ್ನಲ್ಲಿ ಪ್ರತಿಯೊಂದು ಪಂದ್ಯವೂ ತಂಡದ ಅಂತಿಮ ಸ್ಥಾನ ಮತ್ತು ಪ್ಲೇಆಫ್ ಕನಸುಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಐಪಿಎಲ್ನ ಸ್ಪರ್ಧಾತ್ಮಕ ಸ್ವರೂಪ ಹೇಗಿದೆ ಅಂದ್ರೆ, ಶುರುವಿನಲ್ಲೇ ಸಿಗೋ ಗೆಲುವುಗಳು ಯಶಸ್ವಿ ಅಭಿಯಾನಕ್ಕೆ ನಾಂದಿ ಹಾಡುತ್ತವೆ. ಇದು ತಂಡದ ಸ್ಟ್ರಾಟಜಿ ಮತ್ತು ನೈತಿಕ ಸ್ಥಿತಿ ಎರಡರ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಹೈದರಾಬಾದ್ನಲ್ಲಿ ನಡೆಯೋ ಈ ಪಂದ್ಯ ಇಡೀ ಸೀಸನ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಇಲ್ಲಿ ಯಾವ ತಂಡ ಗೆಲ್ಲುತ್ತೋ ಆ ತಂಡಕ್ಕೆ ಆ ಸೀಸನ್ನಾದ್ಯಂತ ಒಳ್ಳೆ ಹುಮ್ಮಸ್ಸೂ ಇರುತ್ತೆ. ಒಂದು ತೀವ್ರ ಪೈಪೋಟಿ ನೋಡೋಕೆ ಸಿಗುತ್ತೆ ಅನ್ನೋದಂತೂ ಖಚಿತ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದ ರೋಮಾಂಚಕ ವಾತಾವರಣ, ಜೊತೆಗೆ ಪಂದ್ಯದ ಮಹತ್ವ, ಇವೆಲ್ಲವೂ ಎರಡು ಬಲಿಷ್ಠ ತಂಡಗಳ ನಡುವೆ ಒಂದು ರೋಮಾಂಚಕ ಪಂದ್ಯಕ್ಕೆ ವೇದಿಕೆ ಸಿದ್ಧಪಡಿಸಿವೆ. ಈ ಪಂದ್ಯದಲ್ಲಿ ಎರಡೂ ತಂಡಗಳ ಪ್ರದರ್ಶನ 2026 ಐಪಿಎಲ್ ಸೀಸನ್ನ ಮುಂದಿನ ಕಠಿಣ ಪಯಣದ ಮೇಲೆ ಖಂಡಿತ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸನ್ರೈಸರ್ಸ್ ಹೈದರಾಬಾದ್ ಈ ಪಂದ್ಯಕ್ಕೆ ತವರು ತಂಡವಾಗಿದ್ದು, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪರಿಚಿತ ವಾತಾವರಣ ಮತ್ತು ತಮ್ಮ ಆರೆಂಜ್ ಆರ್ಮಿಯ ಭರ್ಜರಿ ಬೆಂಬಲದ ಲಾಭ ಪಡೆಯಲಿದೆ. ಸನ್ ಟಿವಿ ನೆಟ್ವರ್ಕ್ಗೆ ಸೇರಿರುವ ಈ ತಂಡ ಐಪಿಎಲ್ನಲ್ಲಿ ಮೊದಲಿನಿಂದಲೂ ಬಲಿಷ್ಠ ಸ್ಪರ್ಧಿಯಾಗಿದೆ. 2016ರಲ್ಲಿ ಕಪ್ ಗೆದ್ದು 2024ರಲ್ಲಿ ಫೈನಲ್ ತಲುಪಿತ್ತು. ಐಪಿಎಲ್ 2026ಕ್ಕೆ ಅವರ ತಂಡ ಸ್ಫೋಟಕ ಬ್ಯಾಟಿಂಗ್ ಮತ್ತು ಸಮತೋಲಿತ ಬೌಲಿಂಗ್ ದಾಳಿಯ ಬಲಿಷ್ಠ ಮಿಶ್ರಣವನ್ನು ಹೊಂದಿದೆ. ಅವರ ಬ್ಯಾಟಿಂಗ್ ಲೈನ್ ಅಪ್ನಲ್ಲಿ ಹೈನ್ರಿಚ್ ಕ್ಲಾಸೆನ್, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅವರಂತಹ ಘಟಾನುಘಟಿ ಆಟಗಾರರಿದ್ದಾರೆ. ಇವರು ತಮ್ಮ ಆಕ್ರಮಣಕಾರಿ ಆಟ ಮತ್ತು ವೇಗವಾಗಿ ರನ್ ಗಳಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿ. ಈ ಆಟಗಾರರು ಹೈದರಾಬಾದ್ನಲ್ಲಿ ಸಾಮಾನ್ಯವಾಗಿರುವ ಬ್ಯಾಟಿಂಗ್ಗೆ ಅನುಕೂಲಕರವಾದ ಪಿಚ್ಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ. ತಮ್ಮ ಬ್ಯಾಟಿಂಗ್ ಶಕ್ತಿಯ ಜೊತೆಗೆ ಸನ್ರೈಸರ್ಸ್ ಬಲಿಷ್ಠ ಬೌಲಿಂಗ್ ವಿಭಾಗವನ್ನೂ ಹೊಂದಿದೆ. ಈ ಬೌಲಿಂಗ್ ದಾಳಿಯನ್ನು ನಾಯಕ ಪ್ಯಾಟ್ ಕಮಿನ್ಸ್ ಮುನ್ನಡೆಸುತ್ತಿದ್ದು, ಅವರು ತಮ್ಮ ನಾಯಕತ್ವ ಮತ್ತು ವೇಗಕ್ಕೆ ಹೆಸರುವಾಸಿ. ಇವರ ಜೊತೆಗೆ ಹರ್ಷಲ್ ಪಟೇಲ್ ಮತ್ತು ಜಯದೇವ್ ಉನದ್ಕಟ್ ಅವರಂತಹ ಅನುಭವಿ ಬೌಲರ್ಗಳೂ ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಲಿಯಾಮ್ ಲಿವಿಂಗ್ಸ್ಟೋನ್ ಅವರಂತಹ ಆಲ್ರೌಂಡರ್ಗಳು ತಂಡಕ್ಕೆ ಮತ್ತಷ್ಟು ಬಲ ತುಂಬಿದ್ದಾರೆ. ಇದರಿಂದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ತಂಡಕ್ಕೆ ಆಳ ಸಿಕ್ಕಿದೆ. ತಂಡದ ಯೋಜನೆ ಸಾಮಾನ್ಯವಾಗಿ ಆರಂಭಿಕ ಓವರ್ಗಳಲ್ಲಿ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಗರಿಷ್ಠವಾಗಿ ಬೆಳೆಸಿಕೊಂಡು, ನಂತರ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಲು ತಮ್ಮ ವೈವಿಧ್ಯಮಯ ಬೌಲಿಂಗ್ ಆಯ್ಕೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಇತ್ತೀಚಿನ ಗೆಲುವಿನೊಂದಿಗೆ ಎಸ್ಆರ್ಎಚ್ ತಿರುಗಿ ಬೀಳುವ ಮತ್ತು ಪ್ರಭಾವಶಾಲಿ ಪ್ರದರ್ಶನ ನೀಡುವ ಸಾಮರ್ಥ್ಯವನ್ನು ತೋರಿಸಿದೆ. ಇದು ಟೂರ್ನಿಯ ತಮ್ಮ ತವರು ಪಂದ್ಯಗಳಿಗೆ ಉತ್ತಮ ವಿಶ್ವಾಸವನ್ನು ಮೂಡಿಸಿದೆ. ಅನುಭವಿ ಅಂತಾರಾಷ್ಟ್ರೀಯ ಆಟಗಾರರು ಮತ್ತು ಉತ್ಸಾಹಭರಿತ ದೇಶೀಯ ಪ್ರತಿಭೆಗಳ ನಡುವಿನ ಉತ್ತಮ ಹೊಂದಾಣಿಕೆಯು ಸನ್ರೈಸರ್ಸ್ ಹೈದರಾಬಾದನ್ನು ತಮ್ಮ ತವರು ನೆಲದಲ್ಲಿ ಬಲಿಷ್ಠ ಎದುರಾಳಿಯನ್ನಾಗಿ ಮಾಡಿದೆ. ಅವರು ಪ್ರತಿಯೊಂದು ಅನುಕೂಲವನ್ನೂ ಬಳಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಹೈದರಾಬಾದ್ಗೆ ಒಂದು ಸ್ಪಷ್ಟವಾದ ಗುರಿಯೊಂದಿಗೆ ಬಂದಿಳಿದಿದೆ. ಐಪಿಎಲ್ 2026 ಸೀಸನ್ನ ತಮ್ಮ ಮೊದಲ ಗೆಲುವನ್ನ ದಾಖಲಿಸೋದಕ್ಕೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋಲು ಕಂಡ ಮೇಲೆ ಆರ್ಪಿಎಸ್ಜಿ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಒಡೆತನದ ಈ ತಂಡ ಒಳ್ಳೆಯ ಪ್ರದರ್ಶನ ನೀಡುವ ಒತ್ತಡದಲ್ಲಿದೆ, ಮತ್ತೆ ತಾವು ಚಾಂಪಿಯನ್ಶಿಪ್ ಗೆಲ್ಲೋಕೆ ಅರ್ಹರು ಅಂತ ತೋರಿಸಬೇಕಿದೆ. ರಿಷಭ್ ಪಂತ್ ಅವರ ಚಾಣಾಕ್ಷ ನಾಯಕತ್ವದಲ್ಲಿ ಯಾವ್ರನ್ನ ಹರಾಜಿನಲ್ಲಿ 27 ಕೋಟಿ ರೂಪಾಯಿಗೆ ಕ್ಯಾಪ್ಟನ್ ಆಗಿ ತಂಡಕ್ಕೆ ಸೇರಿಸಿಕೊಂಡಿದ್ದಾರೆ. ಅಲ್ಲದೆ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ನ ಮುನ್ನಡೆಸುತ್ತಿದ್ದಾರೆ. ಎಲ್ಎಸ್ಜಿ ತಂಡದಲ್ಲಿ ತುಂಬಾನೇ ಫೈರ್ ಪವರ್ ಇದೆ. ಅವರ ಬ್ಯಾಟಿಂಗ್ ಆರ್ಡರ್ನಲ್ಲಿ ನಿಕೋಲಸ್ ಪೂರನ್ ಅವರಂತಹ ಅಬ್ಬರದ ಆಟಗಾರರಿದ್ದಾರೆ, ಯಾರು ತಮ್ಮ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಹೆಸರುವಾಸಿ. ಮತ್ತೆ ಏಡನ್ ಮಾರ್ಕ್ರಮ್, ಮಿಚೆಲ್ ಮಾರ್ಷ್ ಅವರಂತಹ ಇಂಟರ್ನ್ಯಾಷನಲ್ ಸ್ಟಾರ್ಗಳೂ ಇದ್ದಾರೆ. ಇವರು ತಂಡಕ್ಕೆ ಸ್ಥಿರತೆ ಜೊತೆ ಸ್ಫೋಟಕ ಆಟವನ್ನೂ ತರ್ತಾರೆ. ಈ ಬ್ಯಾಟ್ಸ್ಮನ್ಗಳು ವೇಗವಾಗಿ ರನ್ ಗಳಿಸುವ ಮೂಲಕ ಪಂದ್ಯದ ಗತಿಯನ್ನೇ ಬದಲಾಯಿಸಬಲ್ಲರು. ಇದು ಹೈದರಾಬಾದ್ನ ಫ್ಲಾಟ್ ಪಿಚ್ಗಳಿಗೆ ತುಂಬಾನೇ ಅವಶ್ಯಕ. ಬೌಲಿಂಗ್ ವಿಭಾಗದಲ್ಲೂ ಲಕ್ನೋ ಸೂಪರ್ ಜೈಂಟ್ಸ್ ಪ್ರಬಲ ಸವಾಲನ್ನ ಒಡ್ಡಲಿದೆ. ಅವರ ಪೇಸ್ ಅಟ್ಯಾಕ್ನಲ್ಲಿ ಆನ್ರಿಚ್ ನಾಡ್ಜೆ, ಮಯಾಂಕ್ ಯಾದವ್ ಅವರಂತಹ ಸ್ಪೀಡ್ಸ್ಟರ್ಗಳ ಜೊತೆ ಸ್ಕೇಟ್ರೈಡ್ ಆಗಿ ಬಂದಿರುವ ಅನುಭವಿ ಮೊಹಮ್ಮದ್ ಶಮಿ ಕೂಡ ಇದ್ದಾರೆ.
ಶಹಬಾಜ್ ಅಹ್ಮದ್ ಮತ್ತೆ ಮಣಿಮಾರನ್ ಸಿದ್ಧಾರ್ಥ್ ಅವರಂತಹ ಆಟಗಾರರಿಂದ ಸ್ಪಿನ್ ವಿಭಾಗಕ್ಕೆ ಮತ್ತಷ್ಟು ಶಕ್ತಿ ಸಿಕ್ಕಿದೆ. ಇದು ಅವರ ಬೌಲಿಂಗ್ಗೆ ವೈವಿಧ್ಯತೆ ತರುತ್ತೆ. ಸೀಸನ್ನ ಆರಂಭದಲ್ಲಿ ಸವಾಲು ಎದುರಿಸಿದ್ರೂ ಕೂಡ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಎಲ್ಎಸ್ಜಿ ತಂಡಕ್ಕೆ ಉತ್ತಮ ಹೆಡ್ ಟು ಹೆಡ್ ರೆಕಾರ್ಡ್ ಇದೆ. ಯಾಕಂದ್ರೆ ಹಿಂದೆ 6 ಪಂದ್ಯಗಳಲ್ಲಿ 4ರಲ್ಲಿ ಗೆದ್ದಿದ್ದಾರೆ. ಈ ಹಿಂದಿನ ಗೆಲುವು ಅವರಿಗೆ ಮಾನಸಿಕವಾಗಿ ಹುಮ್ಮಸ್ಸು ನೀಡಬಹುದು. ಯಾಕಂದ್ರೆ ಆರಂಭಿಕ ಹಂತದ ಕಷ್ಟಗಳಿಂದ ಹೊರಬರಲು ಇದೊಂದು ಬೆಂಬಲವಾಗಬಹುದು. ಕೋಚ್ ಜಸ್ಟಿನ್ ಲ್ಯಾಂಗರ್ ತಮ್ಮ ತಂಡದ ಶಕ್ತಿಗಳನ್ನ ಬಳಸಿಕೊಳ್ಳಲು ರಣತಂತ್ರ ರೂಪಿಸ್ತಾರೆ. ವಿಶೇಷವಾಗಿ ಅವರ ಬಲಿಷ್ಠ ಬ್ಯಾಟಿಂಗ್ ಮತ್ತೆ ವಿಭಿನ್ನ ಶೈಲಿಯ ಬೌಲಿಂಗ್ ಹೊರಗಿನ ಅಂಗಳದಲ್ಲಿ ಪ್ರಮುಖ ಗೆಲುವನ್ನ ಗಳಿಸೋದಕ್ಕೆ. ಹೈದರಾಬಾದ್ನ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ತಮ್ಮ ಗೇಮ್ ಪ್ಲಾನ್ನನ್ನ ಸರಿಯಾಗಿ ಕಾರ್ಯಗತಗೊಳಿಸುವುದು ಸೂಪರ್ ಜೈಂಟ್ಸ್ಗೆ ಈ ಸೀಸನ್ ನಿರ್ಧಾರಕ ಗೆಲುವು ಪಡೆಯಲು ನಿರ್ಣಾಯಕ ಆಗಲಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಈ ಐಪಿಎಲ್ 2026 ಪಂದ್ಯ ನಡೆಯುವ ಸ್ಥಳ ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗ ಅಂತಾನೆ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಪಿಚ್ ತುಂಬಾನೇ ಸಮತಟ್ಟಾಗಿ ಗಟ್ಟಿಯಾಗಿರುತ್ತೆ. ಹಾಗಾಗಿ ಚೆಂಡು ನಿಖರವಾಗಿ ಚೆನ್ನಾಗಿ ಪುಟಿದು ಬರುತ್ತದೆ. ಇದ್ರಿಂದ ಇಲ್ಲಿ ಹೆಚ್ಚು ರನ್ಗಳು ಬರೋ ಪಂದ್ಯಗಳು ನಡೆಯೋದು ಸಾಮಾನ್ಯ. ಬ್ಯಾಟ್ಸ್ಮನ್ಗಳು ಯಾವುದೇ ಅಂಜಿಕೆಯಿಲ್ಲದೆ ತಮ್ಮ ಹೊಡೆತಗಳನ್ನ ಆಡಬಹುದು. 55,000 ಪ್ರೇಕ್ಷಕರ ಸಾಮರ್ಥ್ಯ ಹೊಂದಿರುವ ಈ ಕ್ರೀಡಾಂಗಣ ಹಲವು ಟಿ20 ಬ್ಯಾಟಿಂಗ್ ದಾಖಲೆಗಳಿಗೆ ಸಾಕ್ಷಿಯಾಗಿದೆ. 2024ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಲ್ಲಿ 287/3 ಅತಿ ಹೆಚ್ಚು ರನ್ ಗಳಿಸಿದ್ದು ಕೂಡ ದಾಖಲೆನೇ. ಅಷ್ಟೇ ಅಲ್ಲದೆ ಇಲ್ಲಿನ ಆಟದ ಮೈದಾನದ ಆಯಾಮಗಳು ಕೂಡ ಹೆಚ್ಚು ರನ್ ಬರಲು ಒಂದು ಕಾರಣ. ಸ್ಕ್ವೇರ್ ಬೌಂಡರಿಗಳು ಸುಮಾರು 63ರಿಂದ 66 ಮೀಟರ್ ಇರ್ತವೆ. ಸ್ಟ್ರೈಟ್ ಬೌಂಡರಿಗಳು ಅಂದಾಜು 70-73 ಮೀಟರ್ ಇರುತ್ತವೆ. ಮಧ್ಯಾಹ್ನ ನಡೆಯೋ ಪಂದ್ಯಗಳಿಗೆ ಈ ಪಂದ್ಯದಂತೆ ಪಿಚ್ ಆರಂಭದಲ್ಲಿ ಗಟ್ಟಿಯಾಗಿ ಒಣಗಿರುತ್ತೆ. ಇದು ಬ್ಯಾಟ್ಗೆ ಚೆಂಡು ಚೆನ್ನಾಗಿ ಸಿಗಲು ಸಹಾಯ ಮಾಡುತ್ತೆ. ಆದ್ರೆ ಆಟ ಮುಂದುವರಿದಂತೆ ಅದರಲ್ಲೂ ಏಪ್ರಿಲ್ ತಿಂಗಳ ಬಿಸಿಲಿಗೆ ಪಿಚ್ ಸ್ವಲ್ಪ ನಿಧಾನವಾಗಬಹುದು. ಆಗ ಇನ್ನಿಂಗ್ಸ್ನ ಕೊನೆಯ ಭಾಗದಲ್ಲಿ ಸ್ಪಿನ್ನರ್ಗಳಿಗೆ ಒಂದಿಷ್ಟು ನೆರವು ಸಿಗುವ ಸಾಧ್ಯತೆ ಇದೆ. ಇನ್ನು ಮಧ್ಯಾಹ್ನದ ಪಂದ್ಯ ಆಗಿರೋದ್ರಿಂದ ಇಬ್ಬನಿ ಇಲ್ಲದಿರುವುದು ಕೂಡ ಒಂದು ಮುಖ್ಯ ಅಂಶ. ಇದು ಪಂದ್ಯದುದ್ದಕ್ಕೂ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡು ತಂಡಗಳಿಗೂ ಸಮಾನ ಪರಿಸ್ಥಿತಿಗಳನ್ನು ಒದಗಿಸುತ್ತೆ. ಐತಿಹಾಸಿಕವಾಗಿ ನೋಡಿದ್ರೆ ಈ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನದ ಪಂದ್ಯಗಳಲ್ಲಿ ಮೊದಲ ಇನ್ನಿಂಗ್ಸ್ನ ಸರಾಸರಿ ಸ್ಕೋರ್ 185 ರನ್ ಆಸುಪಾಸಲ್ಲಿ ಇರುತ್ತೆ. ಆದ್ರೆ ಈ ಐಪಿಎಲ್ 2026ರಲ್ಲಿರೋ ಸ್ಫೋಟಕ ಬ್ಯಾಟಿಂಗ್ ಲೈನಪ್ಗಳಿಂದ 210ಕ್ಕೂ ಹೆಚ್ಚು ರನ್ ಗಳಿಸೋ ಗುರಿ ಇಟ್ಟುಕೊಳ್ಳುವುದು ಸಾಮಾನ್ಯ ಆಗಿದೆ. ಟಾಸ್ ಇಲ್ಲಿ ನಿರ್ಣಾಯಕವಾಗಬಹುದು. ಯಾಕಂದ್ರೆ ಪಂದ್ಯ ಮುಂದುವರಿದಂತೆ ಬ್ಯಾಟಿಂಗ್ ಕಂಡೀಷನ್ಗಳು ಸುಧಾರಿಸುತ್ತವೆ, ಪಿಚ್ನ ಬೌನ್ಸ್ ಕೂಡ ಊಹಿಸಬಹುದಾಗಿರುತ್ತೆ. ಹಾಗಾಗಿ ತಂಡಗಳು ಚೇಸ್ ಮಾಡಲು ಇಷ್ಟಪಡಬಹುದು. ಹವಾಮಾನ ಮುನ್ಸೂಚನೆ ಸ್ಪಷ್ಟವಾಗಿದೆ. ತಾಪಮಾನ ಸುಮಾರು 34 ಡಿಗ್ರಿ ಸೆಲ್ಸಿಯಸ್ ಮತ್ತು ಆರ್ದ್ರತೆ 24%ದಷ್ಟಿರಲಿದೆ. ಇದು ತಡೆರಹಿತ ಮತ್ತು ರೋಮಾಂಚಕಾರಿ ಕ್ರಿಕೆಟ್ ಹಬ್ಬಕ್ಕೆ ಸಾಕ್ಷಿಯಾಗಲಿದೆ. ಐಪಿಎಲ್ 2026 ಸೀಸನ್ ಶುರುವಾಗಿರೋದ್ರಿಂದ ಸನ್ ರೈಸರ್ಸ್ ಹೈದರಾಬಾದ್ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ಬರೀ ಒಂದು ಪಂದ್ಯ ಅಷ್ಟೇ ಅಲ್ಲ, ಇದು ಟೂರ್ನಮೆಂಟ್ನ ಒಟ್ಟಾರೆ ಕಥೆಯಲ್ಲೇ ಒಂದು ಮುಖ್ಯ ಭಾಗ. 10 ಸ್ಟ್ರಾಂಗ್ ಟೀಮ್ಗಳು ಒಟ್ಟು 74 ಮ್ಯಾಚ್ಗಳ ಜೊತೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಈ 19ನೇ ಆವೃತ್ತಿ ಮಾರ್ಚ್ 28ಕ್ಕೆ ಶುರುವಾಗಿ 2026ರ ಮೇ 31ಕ್ಕೆ ಮುಗಿಯುತ್ತೆ. ಲೀಗ್ ಕಮ್ ಪ್ಲೇ ಆಫ್ ಫಾರ್ಮ್ಯಾಟ್ ಗ್ರೂಪ್ ಸ್ಟೇಜ್ ಪೂರ್ತಿ ಭಾರೀ ಕಾಂಪಿಟೇಷನ್ ಇರೋ ತರ ನೋಡಿಕೊಳ್ಳುತ್ತೆ. ಇಲ್ಲಿ ಪ್ರತಿಯೊಂದು ಗೆಲುವು ಒಟ್ಟು ಪಾಯಿಂಟ್ಗಳಿಗೆ ಸೇರುತ್ತೆ. ಇದು ಪ್ಲೇಆಫ್ಗೆ ಹೋಗೋ ಟಾಪ್ 4 ಟೀಮ್ಗಳನ್ನು ನಿರ್ಧರಿಸುತ್ತೆ. ಪ್ಲೇಆಫ್ಗಳ ಸ್ಟ್ರಕ್ಚರ್ ಅಂದ್ರೆ ಕ್ವಾಲಿಫೈಯರ್ 1, ಎಲಿಮಿನೇಟರ್ ಮತ್ತೆ ಕ್ವಾಲಿಫೈಯರ್ 2 ಆಗಿ ಕೊನೆಗೆ ಗ್ರ್ಯಾಂಡ್ ಫೈನಲ್ಗೆ ಹೋಗೋ ಈ ಫಾರ್ಮ್ಯಾಟ್ ಸ್ಥಿರವಾದ ಪ್ರದರ್ಶನ ನೀಡೋ ಟೀಮ್ಗಳಿಗೆ ಬಹುಮಾನ ಕೊಡೋ ಹಾಗೆ ಇದೆ. ಜೊತೆಗೆ ಹೈಸ್ಟೇಕ್ಸ್ ನಾಕೌಟ್ ಚಾನ್ಸ್ಗಳನ್ನೂ ಕೊಡುತ್ತೆ. ಸೀಸನ್ ಶುರುವಾದಾಗ ಇಂತಹ ಮ್ಯಾಚ್ಗಳು ಒಂದು ಟೀಮಿನ ಕಾನ್ಫಿಡೆನ್ಸ್ ಮೇಲೆ ಭಾರೀ ಪ್ರಭಾವ ಬೀರಬಹುದು ಮತ್ತೆ ಮುಂದಿನ ಟಫ್ ಶೆಡ್ಯೂಲ್ಗೆ ಅವರ ಸ್ಟ್ರಾಟಜಿಕ್ ಅಪ್ರೋಚ್ಗೂ ಮುಖ್ಯವಾಗುತ್ತೆ. ಭಾರತದ ವೀಕ್ಷಕರಿಗೆ ಈ ಮ್ಯಾಚ್ ಸೇರಿ ಐಪಿಎಲ್ 2026 ಸೀಸನ್ನ ಸಂಪೂರ್ಣ ಕವರೇಜ್ ಹಲವು ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗುತ್ತೆ. ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಹಕ್ಕುಗಳನ್ನು ಹೊಂದಿದೆ. ಇಂಗ್ಲಿಷ್, ಹಿಂದಿ ಮತ್ತೆ ಹಲವಾರು ಪ್ರಾದೇಶಿಕ ಭಾಷೆಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡುತ್ತೆ. ಡಿಜಿಟಲ್ ಸ್ಟ್ರೀಮಿಂಗ್ಗೆ ಜಿಯೋ ಹಾಟ್ಸ್ಟಾರ್ ಎಕ್ಸ್ಕ್ಲೂಸಿವ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಎಲ್ಲಾ ಮ್ಯಾಚ್ಗಳಿಗೆ ಲೈವ್ ಆಕ್ಸೆಸ್ ಮತ್ತೆ ಎಕ್ಸ್ಟ್ರಾ ಫೀಚರ್ಗಳನ್ನೂ ಕೊಡುತ್ತೆ. ಅಂತಾರಾಷ್ಟ್ರೀಯ ವೀಕ್ಷಕರು ನಾರ್ತ್ ಅಮೆರಿಕಾದಲ್ಲಿ ವಿಲೋ ಟಿವಿ ಮೂಲಕ ಮ್ಯಾಚ್ ನೋಡಬಹುದು. ಐಪಿಎಲ್ನ ತೀವ್ರತೆ ಮತ್ತೆ ಕಿರಿದಾದ ಸೀಸನ್ನಲ್ಲಿ ಪ್ರತಿಯೊಂದು ಆಟದ ಸ್ಟ್ರಾಟಜಿಕ್ ಮಹತ್ವದ ಜೊತೆ ಸೇರಿ ಈ ಹೈದರಾಬಾದ್ ಮ್ಯಾಚ್ನಂತಹ ಪರ್ಫಾರ್ಮೆನ್ಸ್ಗಳು ಒಂದು ಟೀಮಿನ ಪಯಣ ಮತ್ತೆ ಬಹುಬೇಡಿಕೆಯ ಐಪಿಎಲ್ ಟ್ರೋಫಿ ಗೆಲ್ಲೋ ಕನಸನ್ನು ನಿರ್ಧರಿಸಬಹುದು. 2026ರ ಸೀಸನ್ನ ಈ ಪಯಣ ರೋಮಾಂಚಕ ಕ್ರಿಕೆಟ್, ಟ್ಯಾಕ್ಟಿಕಲ್ ಬ್ಯಾಟಲ್ಸ್ ಮತ್ತೆ ಹೊಸ ಸ್ಟಾರ್ಗಳನ್ನು ಭರವಸೆ ನೀಡುತ್ತೆ. ಯಾಕಂದ್ರೆ ಟೀಮ್ಗಳು ಅಂತಿಮ ಶ್ರೇಷ್ಠತೆಗಾಗಿ ಹೋರಾಡುತ್ತಿವೆ.